ಕರ್ನಾಟಕ ರಾಜ್ಯದಲ್ಲಿರುವ ಭಾವಸಾರ ಕ್ಷತ್ರಿಯ ಜನಾಂಗದ ಸಮುದಾಯದ ಜನರು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿಯೂ ತಾಲೂಕು ಪಟ್ಟಣ ಗ್ರಾಮಗಳಲ್ಲಿಯೂ ಸಹ ವಾಸಿಸುತ್ತಾ ಇದ್ದು ಉತ್ತರ ಕರ್ನಾಟಕ ಹಾಗೂ ಮೈಸೂರು ಕರ್ನಾಟಕ ಭಾಗಗಳಲ್ಲಿ ವಿಧಾನಸಭಾ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಾ ಬರುತ್ತಿದ್ದಾರೆ. ಆದರೆ ಈ ಸಮುದಾಯಗಳನ್ನು ಇದುವರೆಗೂ ಸಹ ಸರ್ಕಾರಗಳು ಗಮನಿಸದೇ ಇರುವುದು ತುಂಬಾ ನೋವಿನ ಸಂಗತಿಯಾಗಿದೆ ಎಂದು ಕಾಂಗ್ರೆಸ್ ಯುವ ಮುಖಂಡರು ಹಾಗೂ ಶಿವಮೊಗ್ಗ ಜಿಲ್ಲೆಯ ಅಖಿಲ ಭಾರತ ಭಾವಸಾರ ಕ್ಷತ್ರಿಯ ಯುವ ಪರಿಷತ್ ಜಿಲ್ಲಾಧ್ಯಕ್ಷರು ಶ್ರೀರಾಮಸೇನಾ ಭಾವಸಾರ ಕ್ಷತ್ರಿಯ ಕ್ರೆಡಿಟ್ ಸೊಸೈಟಿ ಉಪಾಧ್ಯಕ್ಷರು ಆಗಿರುವ ವಿನಯ್ ತಾಂದ್ಲೆ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿರುವ ಭಾವಸಾರ ಕ್ಷತ್ರಿಯ ಸಮಾಜದ ಸಮಾನ ನಮಸ್ಕಾರ ಯುವ ಮುಖಂಡರೊಂದಿಗೆ ಸಭೆ ಚರ್ಚೆಯನ್ನ ನಡೆಸಿ ಎಲ್ಲಾ ಮುಖಂಡರೊಂದಿಗೆ ಶೀಘ್ರದಲ್ಲಿಯೇ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಭಾವಸಾರ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಒತ್ತಾಯ ಮಾಡಲಾಗುವುದೆಂದು ತಿಳಿಸಿದರು. ಭಾವಸಾರ ಕ್ಷತ್ರಿಯ ಸಮಾಜದ ಸಮಾಜ ಬಾಂಧವರು ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಟೈಲರಿಂಗ್ ವೃತ್ತಿಯನ್ನು ಆಧರಿಸಿ ಬಟ್ಟೆ ವ್ಯಾಪಾರ ಇನ್ನು ಹಲವಾರು ವ್ಯಾಪಾರ ಚಟುವಟಿಕೆಗಳನ್ನು ನಡೆಸುತ್ತಾ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಆದಾಯವನ್ನು ನೀಡುತ್ತಾ ಹಲವಾರು ವ್ಯಾಪಾರ ವಹಿವಾಟು ಉದ್ಯಮಗಳನ್ನು ನಡೆಸುತ್ತಾ ಯುವಜನರಿಗೆ ನಿರುದ್ಯೋಗಗಳನ್ನು ಹೋಗಲಾಡಿಸಿ ಉದ್ಯೋಗವನ್ನು ನೀಡುತ್ತಾ ಬರ್ತಾ ಇರುವ ಈ ನಮ್ಮ ಸಮುದಾಯವನ್ನು ಗುರುತಿಸಿ ಶೀಘ್ರದಲ್ಲಿಯೇ ಭಾವಸಾರ ಕ್ಷತ್ರಿಯ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆಗಾಗಿ ಮನವಿ ಮಾಡಲಾಗುವುದೆಂದು ಅಲ್ಲದೆ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಭಾವಸಾರ ಕ್ಷತ್ರಿಯ ಸಮಾಜದ ಯುವ ಮುಖಂಡರು ಈಗಾಗಲೇ ಸಂಪರ್ಕದಲ್ಲಿದ್ದು ರಾಜ್ಯದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಭಾವಸಾರ ಕ್ಷತ್ರಿಯ ಸಮಾಜದ ಸಮಾವೇಶವನ್ನು ನಡೆಸಿ ಇದರ ಮುಖಾಂತರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹಾಗೂ ಹಿಂದುಳಿದ ವರ್ಗಗಳ ಸಚಿವರಿಗೆ ಭಾವಸಾರ ಕ್ಷತ್ರಿಯ ಸಮಾಜದ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ್ ರಾವ್ ಪಿಸ್ಸೆ ಅವರೊಂದಿಗೆ ರಾಜ್ಯದಲ್ಲಿರುವ ಹಿರಿಯ ಸಮಾಜದ ಮುಖಂಡರನ್ನ ಒಂದೆಡೆ ಸೇರಿಸಿ ಇವರ ನೇತೃತ್ವದಲ್ಲಿ ದಾವಣಗೆರೆಯ ಮಂಜುನಾಥ್, ಶಿವಮೊಗ್ಗ ಕಿರಣ್, ಬಳ್ಳಾರಿಯ ಉಮೇಶ್, ಪ್ರಮೋದ್ ಹಾವೇರಿ, ಸುಮಿತ್ ಮೈಸೂರು, ಅಮಿತ್ ಸಿರ್ಸಿ, ಕಿರಣ್ ಸವಣೂರು, ಭದ್ರಾವತಿ ಅಭಿಲಾಷ್, ಸುಪ್ರೀತ್ ನಂಜನಗೂಡು, ಹುಬ್ಬಳ್ಳಿ ಚೇತನ್, ಶಿವಮೊಗ್ಗ ಮಂಜುನಾಥ್ ಹೀಗೆ ಇನ್ನೂ ಹಲವಾರು ಯುವ ಮುಖಂಡರು ಒಂದೆಡೆ ಸೇರಿ ಶೀಘ್ರದಲ್ಲೇ ಸೂಕ್ತ ನಿರ್ಣಯ ತೆಗೆದುಕೊಂಡು ರಾಜ್ಯದ 20 ಲಕ್ಷ ಭಾವಸಾರ ಕ್ಷತ್ರಿಯ ಸಮುದಾಯದ ಪರವಾಗಿ ಮನವಿಯನ್ನು ಮಾಡಲಾಗುವುದೆಂದು ವಿನಯ್ ತಾಂದಲೆ ತಿಳಿಸಿದ್ದಾರೆ.